ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಾಗ ಏನು ನೋಡೋಣಪ್ಪ ಅಂತಂದ್ರೆ ಫುಲ್ ಕಡಿಮೆ ಬಜೆಟ್ ಒಳಗೆ ಯಾವ ಥರ ಹಿಂಗೆ ಶೆಡ್ ಮಾಡ್ಬೇಕು ಅನ್ನೋದು ನೋಡೋಣತ್ತ. ಮತ್ತು ಇದು ಲೆಂತ್ ವೈಸ್ ಅದು ನೋಡಿದ್ರೆ ಎಷ್ಟೈತಪ್ಪ ಅಂತಂದ್ರೆ ಇದು 20x10 ಇದು 10 ಅಗಲಿಗೆ ಉದ್ದಿಗೆ ಏನದು 20 ಐತಿ. ಮತ್ತು ಇದಕ್ಕೆ ಟೋಟಲ್ ಎಷ್ಟು ಕಾಸ್ಟ್ ಹೋಗೈತಿ ಮತ್ತು ಇದು ಯಾವ ಥರ ಮಟೀರಿಯಲ್ ಹಾಕೀನಿ, ಯಾವ ಥರ ಮಟೀರಿಯಲ್ ಯೂಸ್ ಆಗೈತಿ ಅನ್ನೋದು ಎಲ್ಲ ನೋಡೋಣತ್ತ. ಈಗ ಫಸ್ಟ್ ಇದಕ್ಕೆ ಟೋಟಲ್ ಎಷ್ಟು ಕಾಸ್ಟ್ ಹೋಗ್ಯದಪ್ಪ ಅಂತಂದ್ರೆ ಇದು ಬಿಲೋ 25,000 ಒಳಗೆ ಆಗ್ತದೆ, ಬಿಲೋ 25,000 ಒಳಗೆ. ಇದು ಹೆಂಗಂದ್ರೆ ಈ ಸದ್ದ ನಾ ಯೂಸ್ ಮಾಡಿದ್ದು ಇದು ಮ್ಯಾಗಿಂದು ಶೀಟ್, ಇದು ಟಾಟಾ ಸಿಲ್ವರ್ ತೆಗ್ಸಿಂದ ಬರ್ತೈತಿ. ಅದಕ್ಕೆ 3,100 ರೂಪಾಯಿ ಹೋಗೈತಿ ಟೋಟಲ್. 3,100 ರೂಪಾಯಿ 3 ಶೀಟ್ ಹೋಗೈತಿ. 20 ಫೀಟ್ ಉದ್ದ ಬರ್ತಾವೆ ಶೀಟ್. ಅವು ಏನದು 3 ಹೋಗ್ಯಾವು, 9,300 ರೂಪಾಯಿ ಆಗ್ತದೆ ಅದಕ್ಕೆ. ಮತ್ತು ಇಲ್ಲಿ ಬಾಜು ಏನದ ಸೈಡಿಗೆ 20 ಫೀಟಿನೂ ಏನದ ಇವು JSW ಇವು ಶೀಟ್, ಲಾಂಗ್ ಶೀಟ್ ಏನದ JSW ತೆಗ್ಸಿಂದ ಬರ್ತದೆ. JSW ಕಂಪ್ನಿದು ಏನದ ಸ್ವಲ್ಪ ಕಡಿಮೆ ಐತಿ ರೇಟ, 2,300 ರೂಪಾಯಿ ಬೀಳ್ತದೆ ಬರೀ. ಇಂಥವು ಎರಡು ತೊಗೊಂಡಿನಿ, ಒಂದು ಈಚೆ ಕಡೆ, ಒಂದು ಏನದ ಇದು ಪೂರಾ ಉದ್ದೊಂದು. ಟೋಟಲ್ ಇದಕ್ಕೇನದ 4,600 ರೂಪಾಯಿ ಹೋಯ್ತು ಇದಕ್ಕೆ. ನೆಕ್ಸ್ಟ್ ಒಂದು ಇದು ಡೋರ್ ಎಷ್ಟು ಹೋಗ್ಯದಪ್ಪ ಅಂತಂದ್ರೆ ಇದಕ್ಕೆ 1,700 ರೂಪಾಯಿ ಹೋಯ್ತು ಇದಕ್ಕೆ. 6 ಫೀಟ್ ಡೋರ್ ಬರ್ತೈತಿ, 1,700 ರೂಪಾಯಿ ಇದಕ್ಕೆ ಹೋಯ್ತು. ನೆಕ್ಸ್ಟ್ ಏನಾಯ್ತು ಅಂದ್ರೆ ಇದು ರಾಡ್ 2x2 ತೆಗ್ಸಂತ ರಾಡ್ ಬರ್ತೈತಿ. ಇವು 1,000 ರೂಪಾಯಿ ಒಂದು, ಅಂದ್ರೆ ಮಿನಿಮಮ್ ಒಂದು 16 kg ಐತಿ. ಇದು 16-17 kg ಬರ್ತದೆ ಅಂತ ಹೇಳಿದ್ರು ಅವರು. ಇದು ಟೋಟಲ 6 ರಾಡ್ ತೊಗೊಂಡಿದ್ದೆ ನಾನು. 6 ರಾಡ್ 2x2 6 ರಾಡ್ ಅಂದ್ರೆ 6,000 ರೂಪಾಯಿ ಆಯ್ತು ಇದಕ್ಕೆ. ನೆಕ್ಸ್ಟ್ ಈ ಕಡೆ ಅಗಲಿಕ್ಕೆ ಏನದ ಒಂದು 10 ಫೂಟಿಂದ ಇದು ಪತ್ರಾಸ್ ಇದು. ಇದನ್ನು ಏನದ JSWನೇ ಹಾಕ್ಯದು. JSW ಇಂದ್ರಧನುಷ್ಯ ತೆಗ್ಸಿಂದ ಬರ್ತದೆ. ಅದು ಏನದ ನಮಗೆ 1,000 ರೂಪಾಯಿ ಬಿದ್ದೈತದು. ನೆಕ್ಸ್ಟ್ ಇದು ಮೆಶ್. ಇದೇನಿದು ಜಾಳ್ಗಿ ನೀವು ನೋಡತ್ತೀರಿ. ಇದು ಜಾಳ್ಗಿ ನಾ ಮೊದಲೇ ತರಿಸಿದ್ದೆ. ಇದನ್ನು ನನಗೆ 3,000 ರೂಪಾಯಿ ಬಿದ್ದೈತೆ. ಇದು 47 ಫೀಟ್ ಉದ್ದಿಗೆ ಬರ್ತದೆ. ಅದು ಏನದ 3,000 ರೂಪಾಯಿ ಬಿತ್ತದು. ನೆಕ್ಸ್ಟ್ ಏನದ ಇವಕ್ಕೆಲ್ಲ ಪೇಂಟ್ ಮಾಡೋಕ್ಕದು ರೆಡ್ ಆಕ್ಸೈಡ್ ಪೇಂಟ್ ಅದು ಮಾಡಿಸೇ ಬಿಟ್ಟಿತ್ತು, ಮೊದಲೇ ಮಾಡಿತ್ತದು. ಮತ್ತು ಇದೇನಿದು ನೀವು ಡೌನಿ ನೋಡತ್ತೀರಿ. ಇದು ನನ್ನ ಬಲ್ಲಿ ಮೊದಲೇ ಮಾಡಿಸಿತ್ತಿದು. ಇದೇನದ ಇವು ವೇಸ್ಟ್ ಡ್ರಮ್, ಇದು ಏನದ ಇವು ಕೆಬಣ ತುಂಬರ ಬಲ್ಲಿ ಹೋಗಿಸಂತ ಒಂದು ವೇಸ್ಟ್ ಒಂದು ಡ್ರಮ್ ತೊಗೊಂಡು ಅದ್ರಾಗ 50% 2 ಭಾಗ ಮಾಡಿಕೊಂಡು ಇವಕ್ಕೆ ಏನದ ಪಟ್ಟಿ ಆ್ಯಂಗಲ್ಲಿ ಡೌನಿ ಮಾಡ್ಕೊಂಡು ಕಿಸಂತ ಒಂದು ಆರಾಮ್ಸೆ ಏನದ ಒಂದು 20 ಆಡ ಅಥವಾ ಮೇಯ್ತಾವೆ. 20 ಆಡರಾಗಲಿ, ಸಣ್ಣವರಾಗಲಿ, ದೊಡ್ಡವರಾಗಲಿ ಆರಾಮ್ಸೆ ತಿತ್ತಾವೆ ಇದ್ರಾಗ ಏನು ಒಳಗದು ಹೋಗಂಗಿಲ್ಲ, ಏನೂ ಹೋಗಂಗಿಲ್ಲ. ಇಷ್ಟು ಟೋಟಲ್ ಏನದ ಬರೀ ಫುಲ್ ಲೋ ಬಜೆಟ್ ಒಳಗೆ ಇದು ಮಾಡೋದು. ಅಂದ್ರೆ ಬಿಲೋ 25,000 ಇದು. ಟೋಟಲ್ ಒಂದು ಎಷ್ಟು ಹೋಯ್ತಪ್ಪ ಅಂತಂದ್ರೆ ಟೋಟಲ್ ಮಾಡಿದರೆ ಈಗ 25,750 ರೂಪಾಯಿ ರೆಡ್ ಆಕ್ಸೈಡ್ ಪೇಂಟ್ ಎಲ್ಲ ಹಿಡಿದು ಕಿಸಿಂತ ಇಟ್ಟು ಹೋತದು. ಫುಲ್ ಲೋ ಬಜೆಟ್ ಅಂದ್ರೆ ಇಷ್ಟು ಹೋತದೆ ಇದು. ಫುಲ್ ಲೋ ಬಜೆಟ್ ಅಂದ್ರೆ ಇಷ್ಟು ಹೋತದು. ಇಲ್ಲಪ್ಪ ಅಂತಂದ್ರೆ ನೀವು ಹೈಟೆಕ್ ಮಾಡಿದ್ರೆ ಲಕ್ಷಾನುಗಟ್ಟಲೆ ಹಾಕ್ಬೇಕಾಗ್ತದೆ. ನೀವು ಆನ್ ಆ್ಯಂಡ್ ಎವರೇಜ್ ನೀವು ಒಂದು 10ರಿಂದ 20 ಮರಿ ಸಾಕ್ಬೇಕಂತ ಮಾಡಿದ್ರೆ 10x20 ಜಾಗ ಏನದ ಸಾಕಾಕದ ರಗಡ್ ಆಗ್ತದೆ. ಫುಲ್ ಕಡಿಮೆ ಬಜೆಟ್ ಅಂದ್ರೆ ಇದೇ ನೋಡ್ರಿ, 25,750 ರೂಪಾಯಿ ಫುಲ್ ಲೋ ಬಜೆಟ್ ಇದು. ನಾವು ಮುದ್ದಾಮ ಏನದ ಫುಲ್ ಲೋ ಬಜೆಟ್ನಾಗ ಎಷ್ಟು ಆಗ್ತದೆ ಅಷ್ಟು ಮಾಡ್ಬೇಕಂತ ತೆಗ್ಸಂತ ಮಾಡಿದ್ದು ಇದನ್ನು. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ ಮತ್ತು ಲೈಕ್ ಅದು ಮಾಡಿರಿ. ಮತ್ತು ಶೆಡ್ ಒಳಗೆ ಕಂಪಲ್ಸರಿ ಏನದ ಇದು ಮಿನರಲ್ ಮಿಕ್ಸರ್ ಇದು ಬರ್ತೈತಿ. ಇದು ಏನದ ಮಿಂಚಾಟ್ ಕಂಪ್ನಿದು, ಮಿಂಚಾಟ್ದು ಏನದ ಇದು ಬರ್ತೈತಿ, ಉಪ್ಪಿನ ಕಲ್ಲ ತೆಗ್ಸಿಂಗ್ ಕರಿತಾರೆ ಇದಕ್ಕೆ. ಇದನ್ನು ಆಲ್ಮೋಸ್ಟ್ ಆಲ್ ಒಟ್ಟು ಶೆಡ್ ಒಳಗೆ ಕಟ್ಟಬೇಕು. ಇದನ್ನು ಅದಕ್ಕೆ ಏನತ್ತಪ್ಪ ಅಂತಂದ್ರೆ ಚಲೋ, ಅದಕ್ಕೆ ಈಗ ಬ್ಯಾಸ್ಗೆ ಏನದ ಅದನ್ನು ನೆಕ್ತಾವು. ಮತ್ತು ಏನು ಮಿನರಲ್ ಡೆಫಿಷಿಯನ್ಸಿ ಅದು ಏನು ಇರ್ತದೆ ಅದೆಲ್ಲ ಇದಾಗ್ತದೆ. ಮತ್ತು ಮೇವನು ಜಾಸ್ತಿ ತಿಂತಾವೆ ಅದಕ್ಕೆ. ಇಷ್ಟಂತೂ ಹೋಗೈತಿ ಅದು. ಮತ್ತು ಇದಕ್ಕೆ ಲೇಬರ್ ಕಾಸ್ಟ್ ಟೋಟಲ್ ಎಷ್ಟು ಹೋಯ್ತಪ್ಪ ಅಂತಂದ್ರೆ ಇದಕ್ಕೆ ಲೇಬರ್ ಕಾಸ್ಟ್ ಒಂದು 3,000 ರೂಪಾಯಿಗೆ ಏನದು ಗುತ್ತಿಗೆ ಕೊಟ್ಟಿತ್ತು. ಇದನ್ನು ಟೋಟಲ್ ಬರೀ ಇಷ್ಟು ಶೆಡ್ ಮಾಡಿ ಕೊಡೋದು
ಇಷ್ಟು ಶೆಡ್ ಹೊಡೆದ ಕಿಶಂತ ಕೊಡೋದು ಮತ್ತು ಏನದು ಇದೊಂದು ಡೌನಿ ಏನದ ಮಾಡಿ ಕೊಟ್ರವರು ಇರ್ಲಿ ಅಂತ ಯಕ್ಷಂತ ಮ್ಯಾಗ ಸ್ವಲ್ಪ ಕೊಡ್ತು. ಒಟ್ಟು ಇದಕ್ಕೆ ಕಾಸ್ಟ್ ಎಷ್ಟು ಹೋಗ್ಯದ ಅಂದ್ರೆ ಒಂದು 3,000 ರೂಪಾಯಿ ಹೋಗಿತ್ತು ನೋಡ್ರಿ. ಲೇಬರ್ 2-3 ದಿವ್ಸನಾಗ ಮಾಡಿ ಹೋಗ್ಬಿಟ್ಟಾರ. ಒಂದು ದಿವಸ ಕಂಬ ಹಾಕಿದ್ರು, ಬಡ ನೆಲಕ್ಕೆ ಹಾಕಿಕಿಶಂತ ಕಂಬ ಹಾಕ್ಕೊಂಡು ಫ್ರೇಮ್ ವರ್ಕ್ ಅದೆಲ್ಲ ನಿಂದ್ರಿಸಿ ಒಂದು ದಿವಸ ಪತ್ರಾಸದು ಎಲ್ಲ ಸ್ಕ್ರೂ ಹೊಡ್ಕೊಂಡ್ರು. ಬಾಜು ಸ್ಕ್ರೂ ಅದು ಹೊಡೆದ ಕಿಶಂತ ಮ್ಯಾಗ ಅದು ಎಲ್ಲ ಹೊಡೆದು ಒಂದು ದಿವ್ಸ ಬಂದು ತಂತಿ ಇದೇನು ಮೆಶ್ ಇದು ಮೆಶ್ ನೋಡತ್ತೀರಿ ನೀವು, ಮೆಶ್ ಏನದು ಫಿಟ್ಟಿಂಗ್ ಮಾಡ್ಕೊಂಡು ಹೋಗ್ಬಿಟ್ರು. ನಿಮಗೆ ಇದು ಲೋ ಬಜೆಟ್ ಶೀಪ್ ಆ್ಯಂಡ್ ಗೋಟ್ ಶೆಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಯಾರು ನಿಮ್ಮ ಫ್ರೆಂಡ್ಸ್ ಅದು ಮಾಡೋರು ಈ ಸದ್ದು ಈಗ ಮಳೆಗಾಲದಾಗ ಅದು ಮಾಡೋರು ಇದ್ರಂದ್ರೆ ಶೇರ್ ಮಾಡಿರಿ ಆಲ್ಮೋಸ್ಟ್ ಆಲ್. ಇಲ್ಲಪ್ಪ ಅಂತಂದ್ರೆ ನಿಮಗೆ ಈ ಸದ್ದು ಇಲ್ಲಿ ಮ್ಯಾಗ ನಾನು ಟಾಟಾ ಸಿಲ್ವರ್ದು ಹಾಕೀನಿ. ಇವೇನು ನೀವು ನೋಡತ್ತೀರಿ ಇದು ಟಾಟಾ ಸಿಲ್ವರ್, ಟಾಟಾ ಕಂಪ್ನಿದು. ಅಂದ್ರೆ ಬ್ಯಾಸ್ಗಿಗೆ ಅದು ಜಾಸ್ತಿ ಹೀಟ್ ಅದ ಅಲ್ಲರಂಗ ಮತ್ತು ಟೆಂಪ್ರೇಚರ್ ಒಂದು 7 to 8 ಡಿಗ್ರೀಸ್ ಡಿಕ್ರೀಸ್ ಮಾಡ್ತಾಯಿದ್ದು. ಅದಕ್ಕೇನದು ಟಾಟಾ ಕಂಪ್ನಿದು ಚಲೋದು ಇದು ಬರಲಿ ಅಂತ ತೆಗ್ಸಂತೆ, ಡ್ಯೂರಬಿಲಿಟಿ ಬರಲಿ ಅಂತ ತೆಗ್ಸಂತೆ ಟಾಟಾದು ಮ್ಯಾಗ ಹಾಕೈತಿ. ಅದೇನದು 3,100 ರೂಪಾಯಿ ಬಿದ್ದೈತಿ. ಇಲ್ಲಪ್ಪ ಅಂತಂದ್ರೆ ನೀವು GSW ಹಾಕಿದ್ರೆ ಬರೀ 2,300 ರೂಪಾಯಿ ಐತಿ. ಅಲ್ಲಿಗೆ ಸೇವ್ ಆಗ್ತದೆ. ಅಲ್ಲಿ ನಿಮಗೆ ಉಳಿಸ್ಬೋದು 2-3 ಸಾವಿರ ಏನದು ಅಲ್ಲೇ ಸೇವ್ ಆಗ್ಬೋದು, ಸೇವ್ ಆಗ್ತೈತಿ. ನೀವು ಅಕಸ್ಮಾತ್ ಏನರ ಮ್ಯಾಗೂ GSW ಮಾಡಿದ್ರೆ ಬಿಲೋ ಏನದು ಒಂದು 22,000 ಒಳಗೆ ಮುಗಿದು ಬಿಡ್ತದೆ. 22-23 ಸಾವಿರ ಒಳಗೆ ಮುಗಿದು ಬಿಡ್ತದೆ.